ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಾವು ನಮ್ಮ ಮಿತ್ರರಾದಂಥ ಅಥವಾ ಒಳ್ಳೆಯ ಸದ್ಗುಣಿಯಾದಂಥ ಈಶ್ವರನ್ ಬೆಡಗೇರಿ ಅವ್ರಿಗೆ ಏನಾದರೂ ಹುಡುಗ್ರಿ ಸಮಾಜದಲ್ಲ, ಏನಾದರೂ ತೊಗೊಂಡ್ಬರ್ರಿ, ಏನಾದ್ರು ಹೊಸ ತಿಳಿಸ್ರಿ ಅಂತ ಮೇಲೆ ಕೇಳ್ಕೋತಾ ಇರ್ತೀವಿ. ಆ ನೆಲೆಯಲ್ಲೇ ಬೆಳಗಾವಿಯಲ್ಲಿ ಒಂದು ಲೋಕಾರ್ಪಣೆ ಅಭಿನಂದನಾ ಸಂಪುಟ ಪರಿಣತ ಮತಿ ಅನ್ನುವಂಥ ಒಂದು ಟೈಟ್ಲ್ ಇಟ್ಕೊಂಡಂಥದ್ದು. ಪರಿಣತ ಮತಿ ನಿಮ್ಗೆ ಗೊತ್ತಲ್ಲ, ಕವಿರಾಜ ಮಾರ್ಗದಲ್ಲಿ ಬಂದಂಥ ಒಂದು ಶಬ್ದ, ಭಾಳ ಅದ್ಭುತವಾದ ಶಬ್ದ. ಕನ್ನಡಿಗರು ಹೇಗಪ್ಪ ಅಂತಂದ್ರೆ ಪರಿಣತ ಮತಿ ಅಂತ ಹೇಳಿದ ಆ ಪರಿಣತಿ ಪಡೆದಂತಹ ನಮ್ಮ ವಿಶೇಷವಾದಂತಹ ಬಸವರಾಜ್ ಜಗಜಂಪಿ, ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರ ಕುರಿತಾಗಿ ಒಂದು ಅಭಿನಂದನಾ ಗ್ರಂಥದ ಬಿಡುಗಡೆ ಇತ್ತು. ಅದನ್ನು ಅತ್ಯಂತ ಸಮೀಪದಿಂದ ನೋಡಿ ಜೊತೆಯಲ್ಲಿ ನಡೆದ ಘಟನಾವಳಿಗಳನ್ನ ತಮ್ಮೊಂದಿಗೆ ಹಂಚ್ಕೋಬೇಕು. ಅವರಲ್ಲೂ ಬೆಳಗಾವಿಯಲ್ಲಿ ಅನೇಕ ಜನ ಈ ಕಾರ್ಯಕ್ರಮ ನೋಡಿರೋದಿಲ್ಲ, ಅವ್ರಿಗೆ ಮುಟ್ಟಿಸ್ಬೇಕು ಅನ್ನುವಂಥ ಸದಭಿರುಚಿ ಸದ್ದ ಅಭಿಪ್ರಾಯದ ಮೂಲಕ ನಮ್ಮ ಈಶ್ವರನ್ ಬೆಡಗೇರಿ ಅವರ ಕಾರ್ಯಕ್ರಮದ ಬಗ್ಗೆ ತಾವು ನೋಡಿದ, ತಾವು ಕೇಳಿದ ಜೊತೆಗೆ ಅನುಭವದಿಂದ ಕಂಡುಕೊಂಡ ಮಾತುಗಳನ್ನು ನಿಮ್ಮನ್ನು ಹಂಚ್ಕೋಬೇಕಂತೇಳಿ ಇಲ್ಲಿ ಬಂದಿದ್ದಾರೆ. ಮತ್ತು ಅದೊಂದು ಏನಪ್ಪ ಅಂದ್ರೆ ಒಳ್ಳೆಯ ಉತ್ತಮ ಬೆಸ್ಟ್ ಅಂತೀವಿ ನಾವು ಕಾರ್ಯಕ್ರಮ. ಯಾಕಂದ್ರೆ ಒಬ್ಬ ಜೀವನ ಪರ್ಯಂತ ಹೋರಾಟ ಮಾಡಿ ಒಂದು ಯಶಸ್ಸನ್ನು ಸಾಧಿಸಿದಂಥ ಆ ವ್ಯಕ್ತಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ. ಆ ಅಭಿನಂದನೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಧ್ಯಕ್ಷತೆಯಲ್ಲ ಡಾಕ್ಟರ್ HB ರಾಜಶೇಖರ್ ಅವರು ವಹಿಸಿದ್ರು. ಖ್ಯಾತ ವೈದ್ಯರವರು, ವಿಶೇಷವಾಗಿ ಅವ್ರು ಸಿಗೋದು ಭಾಳ ಅಪರೂಪ, ಅವ್ರು ಬಂದಿದ್ದರು. ಜೊತೆಗೆ ನಮ್ಮ ಕಾರ್ಯಾಧ್ಯಕ್ಷರು KLEಯ ಡಾಕ್ಟರ್ ಪ್ರಭಾಕರ್ ಖೋರೆ ಅವರಿದ್ದರು, ಅವರು ಭಾಗವಹಿಸಿದ್ದರು ಅದರಲ್ಲೇ. ಜೊತೆಗೆ ನಮ್ಮ ಮಹಾಂತೇಶ್ ಕೌಸರ್ಗಿ ಅವರು ಶಾಸಕರು, KLE ಸಂಸ್ಥೆಯ ಅಧ್ಯಕ್ಷರು, ಅವರು ಬಂದಿದ್ದರು. ಇದ್ರ ಜೊತೆಗೆ ನಮ್ಮ ಜಗಜಂಪಿ ಅವರ ಮಿತ್ರರು ಪ್ರಿನ್ಸಿಪಾಲ್ PS ಕವಿಮಠ ಅವರು, ಹಿರಿಯ ಸಾಹಿತಿ ಇವರು. ಮುಂದೆ ಅಭಿನಂದನಾ ನುಡಿ ಮಾತಾಡೋಕ್ಕಾಗಿ ವಿಶೇಷವಾಗಿ ನಮ್ಮ ಡಾಕ್ಟರ್ VS ಮಾಳಿ ಅವರು, ಜೊತೆಗೆ ಪ್ರಧಾನ ಸಂಪಾದಕರಂತ ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರು, ಇವರೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದು. ಅದೇನು ನಡೀತಲ್ಲೇ ಅದ್ರ ಬಗ್ಗೆ ಒಂದಿಷ್ಟ ನಮ್ಮ ಮಿತ್ರರು ಜೊತೆಗೆ ಒಳ್ಳೆಯ ಮನಸ್ಸಿಗರು, ಇದು ಭಾಳ ಮಹತ್ವದ್ದು. ಯಾಕಂದ್ರೆ ವಿಶೇಷವಾಗಿ ಸದ್ಗುಣಗಳ ಮನಸ್ಸುಗಳು ಸಿಗೋದು ಭಾಳ ಕಷ್ಟ. ಸಮಾಜದ ಒಳ್ಳೆಯದನ್ನು ಸ್ವೀಕಾರ ಮಾಡಿ ಕೆಟ್ಟದನ್ನು ಬಿಡುವಂಥ ಮನಸ್ಸುಗಳು ಸಿಗೋದು ಭಾಳ ಕಷ್ಟ. ಯಾಕಂದ್ರೆ ನಾವು ವಿಶೇಷವಾಗಿ ನೋಡ್ತಾ ಇದ್ದೀವಿ ಸಮಾಜವನ್ನು ನೆಗೆಟಿವ್ನೆಸ್ ಹೆಚ್ಚು ಬೆಳೀತಾ ಇದೆ ಇತ್ತೀಚೆಗೆ. ನಕಾರಾತ್ಮಕವಾಗಿ ಹೇಳುವಂಥ ಮಾತುಗಳು ಭಾಳ ಬರ್ತಾ ಇದೆ. ಅವ್ರು ಏನು ಬೆಳೆದ್ರು ಬಿಡ್ರಿ, ಏನು ದೊಡ್ಡವಾಗಿರೋ ಬಿಡ್ರಿ, ಇಂಥ